ಮೇಷರಾಶಿಯ ರಾಜಕಾರಣಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಈ ದಿವಸ ತುಂಬ ಶುಭವಾದಂತಹ ದಿವಸ. ಇದು ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಆಗ್ಬೋದು, ಅವರು ಜೀವನದಲ್ಲಿ ನೆಲೆಯನ್ನು ಕಾಣ್ತಕ್ಕಂಥದ್ದಾಗ್ಬೋದು, ಅವರ ಉದ್ಯೋಗವಾಗ್ಬೋದು, ವಿವಾಹವಾಗ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಗಮನ ಹರಿಸಬೇಕು ಅನ್ನುವಂಥದ್ದು. ಶಕ್ತಿ ಮೀರಿ ಕೆಲಸ ಮಾಡ್ತೀರಿ, ಅದಕ್ಕೆ ತಕ್ಕ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ವಾಗ್ವಾದವನ್ನು ಮಾಡಿಕೊಳ್ಬೇಡಿ ಎನ್ನುವಂಥದ್ದು. ಎಲ್ಲ ವಿಚಾರ ಸರಿಯಾಗಿದೆ ಅಂತ ಹೇಳಿ ಅಂದ್ಕೊಳ್ಳುವಷ್ಟರಲ್ಲಿ ಯಾವುದೋ ಸಮಸ್ಯೆ ನಿಮಗೆ ಮತ್ತೆ ಪ್ರಾರಂಭ ಆಗುವಂಥದ್ದಿದೆ. ಮಾತಿನ ಸರಮಾಲೆಯಲ್ಲಿ ನಂಬಿಕೆ ಹಾಳಾಗಬಹುದು. ಅಂದರೆ ಮಾತು ಯಾವತ್ತೂ ಪರನಿಂದೆಯೂ ಆಗಬಾರದು, ಆತ್ಮ ಪ್ರಶಂಸೆಯೂ ಆಗಬಾರದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ನಿಮಗಿರುತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುವಂತಹ ದಿವಸ. ಆದರೆ ತಾಳ್ಮೆ ಕಳ್ಕೊಳ್ಳುವಂಥದ್ದು ಬೇಡ. ತಾಳ್ಮೆಯಿಂದ ವರ್ತಿಸಿ, ಎಲ್ಲವೂ ಕೂಡ ಸರಿಯಾಗ್ತಕ್ಕಂಥದ್ದು. ಶಿಕ್ಷಕರು, ಉಪಾಧ್ಯಾಯರು, ನೀವು ಏನೋ ತಪ್ಪನ್ನು ಮಾಡಿ ಆ ಒಂದು ಅಪರಾಧ ಅಥವಾ ಆ ಒಂದು ಪಾಪದ ಕೆಲಸ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ ಅನ್ನುವಂಥದ್ದು. ಮನೆಯ ಹೊರಗಡೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆ ಆಗುವಂಥದ್ದು. ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ, ಸಂತಾನಾಪೇಕ್ಷೆಗಳಿಗೆ ಭಗವಂತನ ಅನುಗ್ರಹವಾಗತಕ್ಕಂತಹ ದಿವಸ. ಮಹಾಶೂಲಿನಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಆರೋಗ್ಯದಿಂದ ಯಾರು ವಂಚಿತರಾಗಿರ್ತಾರೆ ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ. ಸ್ನೇಹಿತರು, ಸಂಬಂಧಿಕರು, ಆತ್ಮೀಯರ ಜೊತೆಯಲ್ಲಿ ಮಾತಿನಿಂದ ಘರ್ಷಣೆ ಆಗಬಹುದು, ಮಾತಿಗೆ ಮಾತು ಬೆಳೆದು ಮನಸ್ತಾಪಕ್ಕೆ ಕಾರಣವಾಗಬಹುದು ಅನ್ನುವಂಥದ್ದು. ಮರಣದ ವಾರ್ತೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ದಿವಸವಾಗುತ್ತೆ. ಮಾತಿನ ಉದ್ವೇಗ ನಿಮ್ಮೆಲ್ಲ ಕೆಲಸಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ದುಃಖದಲ್ಲೋ ಭಾವನಾತ್ಮಕವಾಗಿಯೋ ಕೋಪದಿಂದಲೋ ಆಡಿದಂತಹ ಮಾತಿನಿಂದ ತೊಂದರೆಯಾಗುತ್ತೆ ಎನ್ನುವಂಥದ್ದು. ರಾಜಕಾರಣಿಗಳಿಗೆ ತುಂಬ ಹಿನ್ನಡೆಯಾಗ್ತಕ್ಕಂತಹ ದಿವಸ. ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳಿಗೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಹಳದಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ನಿಮ್ಮೆಲ್ಲ ಕೆಲಸಕ್ಕೆ ಮುಂದಾಗಿ ಶುಭ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸರ್ಕಾರಿ ನೌಕರರಿಗೆ ಕೆಲವು ವಿಚಾರದಲ್ಲಿ ಸಿಹಿ ಸುದ್ದಿ ಅನ್ನುವಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ವಸ್ತು ರೂಪದಲ್ಲಿ ನಿಮಗೆ ಸಿಕ್ಕುವಂಥದ್ದು. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಜಯ ನಿಮ್ಮದಾಗ್ತಕ್ಕಂಥದ್ದು. ಅಲುಪ್ತ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಸಿಂಹರಾಶಿ, ಸ್ನೇಹಿತರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ, ಅದು ಶಾಶ್ವತವಾದಂತಹ ದ್ವೇಷಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಅಥವಾ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಆಗಲಿ. ಇಲ್ಲದೇ ಇದ್ದರೆ ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆಡಳಿತ ವರ್ಗ, ಪ್ರಬಲ ವ್ಯಕ್ತಿಗಳ ಮಾತು ನಿಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು, ಪರಿಣಾಮವನ್ನು ಬೀರುತ್ತೆ. ಇದರಿಂದ ಬೇಸರವಾಗುತ್ತೆ. ಯಾವುದೋ ಒಂದು ಸಂದರ್ಭ ದೊಡ್ಡವರು ಏನೋ ಒಂದು ಮಾತನ್ನಾಡ್ತಾರೆ, ಆದರೆ ನೀವು ಆ ಮಾತನ್ನು ನಿರೀಕ್ಷೆ ಮಾಡಿರೋದಿಲ್ಲ. ಅದು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ಶೀತ ಸಂಬಂಧವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಅನ್ನುವಂಥದ್ದು. ಹೊಸದಾಗಿ ಕೆಲಸಕ್ಕೆ ಸೇರಿದಂಥವರಿಗೆ ಒಂದು ರೀತಿಯಲ್ಲಿ ಸಹಕಾರ ಅಥವಾ ಕೆಲಸದ ಬಗ್ಗೆ ಒಂದಷ್ಟು ಮಾಹಿತಿಗಳು ಚೆನ್ನಾಗಿಯೇ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಅದರಿಂದ ನಿಮಗೆ ಅವಮಾನವಾಗುತ್ತೆ. ನಾರಾಯಣಿ ದುರ್ಗಾ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ದೂರ ದೂರಿನ ಪ್ರಯಾಣ,
ವಾಹನ ಚಾಲನೆ ಇದು ಯಾವುದೂ ಕೂಡ ಈ ದಿವಸ ಬೇಡ ಅಂತ ಹೇಳಬೇಕು. ಕೆಟ್ಟ ಅಭ್ಯಾಸಗಳು, ದುಶ್ಚಟಗಳು ಇರತಕ್ಕಂಥವ್ರು ತೊಂದರೆಗೆ ಒಳಗಾಗ್ತೀರಿ. ಆದಷ್ಟು ಅದನ್ನು ಬಿಡುವಂತಹ ಸಂಕಲ್ಪವನ್ನು ಮಾಡಿ ಹಿಂದೆ ಆ ದುಶ್ಚಟಗಳಿಂದ ದೂರ ಆಗುವಂತಹ ಪ್ರಯತ್ನಗಳು ನಡೀಲಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಒಳ್ಳೆಯ ಅಭಿಪ್ರಾಯಗಳನ್ನು ಇನ್ನಷ್ಟು ಮತ್ತಷ್ಟು ಪೋಷಣೆ ಮಾಡಿ ದುಶ್ಚಟಗಳಿಂದ ಪರಿವರ್ತನೆಯನ್ನು ಹೊಂದಿ ಅಂತಕ್ಕಂಥದ್ದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಯಾರ್ಯಾರು ನಿಮಗೆ ಆಗೋದಿಲ್ವೋ, ಯಾರು ವಿರೋಧಿಗಳಿದಾರೋ, ಅವರು ರಹಸ್ಯವಾಗಿರ್ತಾರೋ ಅವರ ಬಗ್ಗೆ ಗಮನ ಇಲ್ಲದೇ ಇದ್ದರೆ ತೊಂದರೆ ಆಗತ್ತೆ ಎನ್ನುವಂಥದ್ದು. ಅಜೀರ್ಣದ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಮದುವೆಯ ಮಾತುಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮನೆಯಲ್ಲಿ ಆಗತ್ತೆ. ಮನೆಯಲ್ಲಿ ಏನೋ ಒಂದು ತೀರ್ಮಾನಕ್ಕೆ ಬರ್ತೀರಿ. ಆಷಾಢ ಕಳೆದ ನಂತರದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡೋಣ ಅನ್ನುವಂಥದ್ದು ಮನಸ್ಸಿನಲ್ಲಿ ಬರಬಹುದು. ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಗೊಂದಲ, ಆತಂಕ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನೌಕರಿಯ ಬಗ್ಗೆ ಹೆದರಿಕೆ ಇರುವಂಥದ್ದಾಗತ್ತೆ. ವಾಯವ್ಯಾಸ್ತ್ರ ಮಂತ್ರ ಶ್ರವಣವನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಸೋದರನ ಮಾವನಿಗೆ, ತಾಯಿಯ ಕಡೆಯವರೆಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಗಮನವಿಲ್ಲದೆ ಮಾಡದಂತಹ ಕೆಲವು ಕೆಲಸಗಳಿಂದ ತಪ್ಪಿಗೆ ಸಿಗ ಹಾಕ್ಕೊಳ್ತೀರಿ. ನಿಮ್ಮ ಅಜ್ಞಾನ ಅಥವಾ ನಿಮ್ಮ ತಾತ್ಸಾರ ಭಾವನೆ, ಧೋರಣೆ ಅದಕ್ಕೆ ಕಾರಣ ಅಂತ ಹೇಳಬೇಕಾಗತ್ತೆ. ವಿಮಾನದಲ್ಲಿ ಪ್ರಯಾಣ ಮಾಡೋದರಿಂದ ಈ ದಿವಸ ತೊಂದರೆಗೆ ಅವಕಾಶಗಳು ಅಥವಾ ಸೂಚನೆಗಳಿದೆ. ಅಗತ್ಯವಾಗಿ ಹೋಗಲೇಬೇಕಾದಂಥದ್ದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಹೊರತಾಗಿ ನಿಮ್ಮ ಪ್ರಯಾಣವನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ನಿಮ್ಮ ವಿರೋಧಿಗಳು, ಶತ್ರುಗಳು ನಿಮಗೆ ಅವಮಾನ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇರಬೇಕು ಅನ್ನುವಂಥದ್ದು. ದುರ್ಬಲರು ನಿಮ್ಮ ಸಹಾಯಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಯಾರಿಗೆ ನಿಮ್ಮ ಅವಶ್ಯಕತೆ ಇದೆ ಅಂಥವರು ನಿಮ್ಮನ್ನು ಕಾಯ್ತಾ ಇರ್ತಾರೆ ಅನ್ನುವಂಥದ್ದು. ಹೊಸದಾದಂತಹ ಲಾಭಕ್ಕೆ, ಹಣ ಹೂಡಿಕೆಗೆ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನೀವಿರ್ತೀರಿ. ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ನಿಮ್ಮ ಆಶ್ರಯದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಇತ್ಯಾದಿಗಳನ್ನು ನಿರೀಕ್ಷೆ ಮಾಡ್ತಕ್ಕಂಥವರು ಹೆಚ್ಚಾಗಿರ್ತಾರೆ ಅಂತ ಅರ್ಥ. ವೈರೋಚನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸಾಯಂಕಾಲದ ಹೊತ್ತಿಗೆ ಹೊಸ ಸಂಬಂಧದಲ್ಲಿ ಒಂದಷ್ಟು ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಭೂಮಿ ಅಥವಾ ಆಸ್ತಿ ಪಿತ್ರಾರ್ಜಿತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶುಭ ವಿಚಾರಗಳು ಚರ್ಚೆಗೆ ಬರುವಂಥದ್ದಾಗತ್ತೆ. ಸ್ನೇಹಿತರ ಸಂಬಂಧಗಳು ಹೆಚ್ಚಾಗ್ತಕ್ಕಂಥದ್ದು, ಗಟ್ಟಿಯಾಗುವಂಥದ್ದು, ಸ್ನೇಹಿತರಿಂದ ಸಹಾಯ, ಸಹಕಾರ, ಭರವಸೆ ಇತ್ಯಾದಿಗಳೆಲ್ಲ ಸಿಕ್ಕುವಂಥದ್ದಾಗತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ವ್ಯಾವಹಾರಿಕ ಸಂತೋಷವನ್ನು ತಂದುಕೊಳ್ತಕ್ಕಂಥದ್ದು, ಆ ರೀತಿಯ ಅನುಭವ ನಿಮಗೆ ಆಗುವಂಥದ್ದು. ನಾನು ಅಂತಕ್ಕಂತಹ ಅಹಂಕಾರ ಸ್ವಲ್ಪ ಹಿನ್ನಡೆಗೆ ಕಾರಣವಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಬೇಕಾದಂತಹ ಅಗತ್ಯತೆ ತುಂಬ ಇರುತ್ತೆ ಅಂತ ಹೇಳಿ ಅರ್ಥ. ಅತಿಯಾದಂತಹ ಉತ್ಸಾಹ ಕೆಲವು ಕೆಲಸಗಳನ್ನು ಹಾಳು ಮಾಡಿಬಿಡುತ್ತೆ. ಈ ಎಚ್ಚರಿಕೆ ಇರಲಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಅಲ್ಲಿ ಕೆಲಸ ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಸರಿಯಾದಂತಹ ರೀತಿಯಲ್ಲಿ, ಬೇರೆಯವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ಶಾಂತಿಪ್ರದ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರಾಶಿ, ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಮತ್ತೆ ಮತ್ತೆ ನಿಮಗೆ ಕಾಡುವಂಥದ್ದಾಗಬಹುದು. ಯಾವುದಾದರೂ ಪ್ರಮುಖವಾದಂತಹ ನಿರ್ಧಾರವನ್ನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ. ನಾನು ಈ ನಿರ್ಧಾರ ಮಾಡಿಬಿಟ್ರೆ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ, ಭಯ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದಾಗತ್ತೆ. ಮಾತೆಯರು ಸಭ್ಯವಾಗಿ ವರ್ತಿಸಬೇಕು. ಇಲ್ಲದೇ ಇದ್ದರೆ ಅವಮಾನವಾಗತ್ತೆ, ಇಲ್ಲದೇ ಇದ್ದರೆ ಅಪಕೀರ್ತಿಗಳು ಬರುತ್ತೆ. ಅದರಿಂದ ಮತ್ತೆ ಹೊರಬರ್ತಕ್ಕಂಥದ್ದು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಸಾಧ್ಯವಿಲ್ಲದ ಹಾಗೆ ಆಗುವಂಥದ್ದು. ಬೆಲೆ ಬಾಳತಕ್ಕಂತಹ ಪದಾರ್ಥ ನಷ್ಟವಾಗಬಹುದು, ತುಂಬ ದುಃಖ ಪಡುವಂಥದ್ದು. ಮನೆಗೆ ಸಂಬಂಧಿಕರು ಬರ್ತಾರೆ, ಸಂತೋಷವಾಗಿ ಇರಬೇಕಾದಂತಹ ಸಮಯ
ನಿಮಗೆ ಬೇರೆ ಯಾವುದೋ ಘಟನೆಯಿಂದ ಹಾಳಾಗತ್ತೆ ಅನ್ನುವಂಥದ್ದು. ನಿಮಗಿರತಕ್ಕಂತಹ ಸ್ಥಾನ ಮಾನ ಹೆಸರು ಇದ್ಯಾವುದೂ ಕೂಡ ದುರುಪಯೋಗ ಆಗಬಾರದು ಅನ್ನುವಂಥದ್ದು. ಭಗವತಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ನೀಲಿ ಬಣ್ಣದ ಹೂಗಳಿಂದ ಅರ್ಚನೆ ಮಾಡಿ ಶುಭವಾಗಿ. ಮಕರ ರಾಶಿ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ತುಂಬ ಶ್ರಮ ಪಡಬೇಕಾದಂತಹ ದಿವಸ ಇದು. ಸಾಧಾರಣಕ್ಕೆ ಎಲ್ಲ ಅನುಕೂಲತೆಗಳು ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರೆ ಅದು ಭ್ರಮೆಯಾಗತ್ತೆ. ಗಮನ ಇರಲಿ. ನಿಮ್ಮ ಸಹೋದರ ವರ್ಗಕ್ಕೆ ತೊಂದರೆಯಾಗಬಹುದು, ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಆಯಾ ಸ್ಥಾನದಲ್ಲಿರತಕ್ಕಂಥವರಿಗೆ ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಸ್ವಲ್ಪ ಮಟ್ಟಿಗೆ ದುರಾಸೆಯನ್ನು ದೂರ ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲವೂ ನಂದೇ ಆಗಬೇಕು, ಎಲ್ಲವೂ ನನಗೇ ಸಿಕ್ಕಬೇಕು ಅನ್ನುವಂತಹ ಭಾವನೆಗಳು ಬೇಡ ಅಂತ ಅರ್ಥ. ಸಂಬಂಧಗಳು ಚೆಂದಾಗಿದ್ದರೂ ಕೂಡ ಬೆಂಬಲ ಸಿಕ್ಕುವಂಥದ್ದು ಕಷ್ಟ. ಕುಟುಂಬದಲ್ಲೋ ಸ್ನೇಹಿತರ ಮಧ್ಯದಲ್ಲೋ ಬಂಧುಗಳಲ್ಲೋ ವಿಶ್ವಾಸ ಚೆನ್ನಾಗೇ ಇರುತ್ತೆ. ಆದರೆ ನೀವು ಯಾವುದೋ ಒಂದು ಸಂಕಲ್ಪ ಮಾಡ್ತೀರಿ, ಯಾವುದೋ ಒಂದು ಕೆಲಸಕ್ಕೆ ಅಂತ ಹೇಳಿ ಮುಂದಾಗ್ತೀರಿ. ಅಂತಹ ಕೆಲಸಕ್ಕೆ ಅಗತ್ಯ ಇರತಕ್ಕಂತಹ ಸಹಾಯವೋ ಸಹಕಾರವೋ ಬೆಂಬಲವೋ ಪ್ರೋತ್ಸಾಹವೋ ಅವರಿಂದ ಸಿಕ್ಕದೇ ಇರತಕ್ಕಂಥದ್ದಾಗಬಹುದು. ಆಭರಣಗಳನ್ನು ಖರೀದಿ ಮಾಡುವ ವಿಚಾರದಲ್ಲಿ ಮುಂದಾಗ್ತೀರಿ. ಹಣ ಹೆಚ್ಚು ಖರ್ಚಾಗ್ತಕ್ಕಂತಹ ವಿಚಾರ ಚರ್ಚೆಗೆ ಬರುತ್ತೆ. ಮೂಲ ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸೌಹಾರ್ದಯುತವಾದಂತಹ ಮನೋಭಾವ ಇರಲಿ. ಇಲ್ಲದೇ ಇದ್ದರೆ ನೀವು ಕೆಲಸ ಮಾಡುವಂಥದ್ದು ಕಷ್ಟವಾದೀತು. ಆಸ್ತಿಯ ವಿವಾದ ಇದ್ದರೂ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಬಗೆಹರಿಯುತ್ತೇನೋ ಅನ್ನುವಂತಹ ಸೂಚನೆಗಳಿದೆ. ಪ್ರಯಾಣದಿಂದ ಲಾಭ ಪಡಿತೀರಿ. ಉದ್ಯೋಗದ ನಿಮಿತ್ತವೋ ಅಥವಾ ಬೇರೆ ಇನ್ಯಾವುದೋ ವ್ಯವಹಾರದ ನಿಮಿತ್ತವೋ ಪ್ರಯಾಣವನ್ನು ಮಾಡಿದರೆ ಅಂತಹ ಪ್ರಯಾಣ ನಿಮಗೆ ಲಾಭದಾಯಕವಾಗಿ ಶುಭದಾಯಕವಾಗಿ ಇದೆ ಅನ್ನುವಂಥದ್ದು. ವ್ಯವಹಾರದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಇದು ಅತಿ ಮುಖ್ಯವಾದಂತಹ ಒಂದು ತಿರುವು ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಅನಿಸುವಂಥದ್ದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಗ್ನಿಯ ಅವಘಡ ಅಂತಕ್ಕಂಥದ್ದು ಸೂಚ್ಯವಾಗಿದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ನಿಮ್ಮ ತತ್ವ ಸಿದ್ಧಾಂತಗಳಿಂದ ಜನ ಪ್ರಭಾವಿತರಾಗ್ತಾರೆ. ನೀವು ಆಡ್ತಕ್ಕಂತಹ ಮಾತು ಸಮಾಜಮುಖಿಯಾಗಿ ಅಥವಾ ಸಮಾಜಕ್ಕೆ ಅನುಕೂಲಕರವಾದಂತಹ ವಾತಾವರಣ ಅಂತಂದರೆ ಹೇಗಿರಬೇಕು ಅನ್ನುವಂತಹ ಚರ್ಚೆ ಜನರನ್ನು ಬೇರೆಯ ಲೋಕಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಜಾತವೇದಾಗ್ನಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಖುಷಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ನಿಮಗೆ ಯಾವುದು ಸಂತೋಷವನ್ನು ಕೊಡುತ್ತೋ ಆ ವಿಚಾರಕ್ಕೆ ಹಣ ಖರ್ಚು ಮಾಡೋದ್ರಲ್ಲಿ ಮುಂದಾಗ್ತೀರಿ ಅಂತ ಅರ್ಥ. ಜನರಿಗೆ ನಿಮ್ಮ ಬಗ್ಗೆ ಉತ್ತಮವಾದಂತಹ ಅಭಿಪ್ರಾಯ ಇರುವ ಹಾಗೆ ನೀವು ಅದನ್ನು ಉಳಿಸ್ಕೊಳ್ತೀರಿ ಅಂತ ಅರ್ಥ. ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಗುರಿ ಸಾಧನೆಗೆ ಅವಕಾಶಗಳು ಹೆಚ್ಚಾಗತ್ತೆ. ನೀವು ಅದನ್ನು ಸಾಧಿಸಿ ತೋರಿಸ್ತೀರಿ ಅನ್ನುವಂಥದ್ದು. ಹಿರಿಯ ಸಹೋದರರು ಬಂಧುಗಳ ಮಧ್ಯದಲ್ಲಿ ವೈಮನಸ್ಯ ಕಾಡಬಹುದು. ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿರು ಬಂಧುಗಳು ನೆಂಟರಿಷ್ಟರ ಮಧ್ಯದಲ್ಲಿ ಏನೋ ವೈಮನಸ್ಯ, ಹೇಳಿದಂತಹ ಮಾತಿನ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು. ಹೀಗೆಲ್ಲ ಕೋಪತಾಪಗಳಿಂದ ಒಂದಷ್ಟು ಮಾನಸಿಕವಾದಂತಹ ಹಿಂಸೆಗೆ ಮನಸ್ತಾಪಕ್ಕೆ ಅದು ಕಾರಣವಾಗುತ್ತೆ ಎನ್ನುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹವನ್ನು ಹೊಂದಿರ್ತೀರಿ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭ ಹೆಚ್ಚಾಗಿರತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ.